ಶ್ರೀಗುರುಭ್ಯೋ ನಮಃ ಹರಿ ಓಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯಯೋಗೀಂದ್ರಂ ಕಾಮಬಾಣಚ್ಛೇದಂ ಸದಾ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಜಾಧಿರಾಜ ಗುರು ಸಾರ್ವಭೌಮರಾದ ಇಂದ್ರಾವತಾರಿಗಳಾದ ಅಪ್ರತಿಮವಾದ ತತ್ವಜ್ಞಾನ ಸ್ವರೂಪಿಗಳಾದ ಮಳಖೇಡ ನಿವಾಸಿಗಳಾದ ಶ್ರೀ ಶ್ರೀ ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮದ್ ಜಯತೀರ್ಥರ ಆರಾಧನಾ ಮಹೋತ್ಸವ ಬರ್ತಾ ಇದೆ. ಆ ಶ್ರೀಮದ್ ಟೀಕಾಕೃತ್ಪಾದರ ಮಹಿಮೆಯನ್ನು ಒಂದೆರಡು ನಿತ್ಯವೂ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಅವರ ಮಹಿಮೆ ಅಗಾಧ, ಅವರ ಮಹಿಮೆ ಮೇರುವಿನಷ್ಟು ಎತ್ತರ, ದೇವಾದೀನಾಂ ಅಗಮ್ಯಂ. ಶ್ರೀಮದ್ ಟೀಕಾಕೃತ್ಪಾದರ ರಚನೆಯನ್ನು ಮಾಡಿದ ಶಾಸ್ತ್ರವಾಗಲಿ, ಶ್ರೀಮದ್ ಟೀಕಾಕೃತ್ಪಾದರ ಮಹಿಮೆಯಾಗಲಿ, ಎರಡೂ ಕೂಡ ದೇವತೆಗಳಿಗೇನೆ ತಿಳಿಯಲು ಅಸಾಧ್ಯವಾಗಿರುವಂಥದ್ದು. ಅಂಥದ್ದು ಅಲ್ಪಮತಿಯಿಂದ, ಸಣ್ಣದಾದ ಪುಟ್ಟದಾದ ಬಾಯಿಂದ, ಬುದ್ಧಿಯಿಂದ ತಿಳಿದುಕೊಳ್ಳಲು ಅಸಾಧ್ಯ, ಬಾಯಿಂದ ಹೇಳಲು ಅಸಾಧ್ಯ. ಆದರೂ ನಮ್ಮ ಕರ್ತವ್ಯ ಗುರುಗಳ ಸೇವೆ, ಗುರುಗಳ ಅನುಗ್ರಹ ನಿರಂತರವಾಗಬೇಕು ಎನ್ನುವ ದೃಷ್ಟಿಯಿಂದ ಒಂದೆರಡು ಮಾತುಗಳನ್ನು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀಮದ್ ಟೀಕಾಕೃತ್ಪಾದರ ಮೇರು ಕೃತಿ, ಅವರನ್ನು ಕೊಂಡಾಡುವ ಮೇರು ಕೃತಿ ಶ್ರೀಮದ್ ಜಯತೀರ್ಥ ಸ್ತುತಿ. ಧಾಟಿ ಶ್ರೀ ಜಯತೀರ್ಥವರ್ಯ ವಟಸಾಂ ಚಟೀಭವತ್ ಸ್ವರ್ಧುನಿ. ಅಪ್ರತಿಮವಾದ ಸ್ತುತಿ. ಅಲ್ಲಿ ಒಂದು ಸುಂದರವಾದ ಮಾತು ಕೊನೆಗೆ ಬರ್ತದೆ. ಸಾ ಟೀಕಾ ನಿಚಯಾತ್ಮಿಕ ಮಮ ಚಿರಾತ್ ಅಟೀಕತಾಂ ಮಾನಸೆ. ಸಾ ಟೀಕಾ, ಶ್ರೀಮದ್ ಟೀಕಾಕೃತ್ಪಾದರು ರಚನೆಯನ್ನು ಮಾಡಿರ್ತಕ್ಕಂತಹ ಶ್ರೀಮನ್ ನ್ಯಾಯಸುಧ, ತತ್ವಪ್ರಕಾಶಿಕ, ಇನ್ನುಳಿದ ಅನೇಕ ಟೀಕಾ ಗ್ರಂಥಗಳು, ಆ ಎಲ್ಲ ಟೀಕಾ ಗ್ರಂಥಗಳೇನಿವೆ, ಆಟೀಕತಾಂ ಮಾನಸೆ, ನಮ್ಮ ಮನಸ್ಸಿನೊಳಗೆ ಮನೋಗತವಾಗಲಿ. ಅಂದರೆ ನಾವು ಕೇಳ್ತೀವಿ, ಅಸ್ಥಿಗತವಾಗಿತ್ತು, ಯಾದವಾರ್ಯರಿಗೆ ಶ್ರೀಮದ್ ಭಾಗವತ ಅಸ್ಥಿಗತವಾಗಿತ್ತು ಎಂಬುದಾಗಿ ಕೇಳ್ತೇವೆ. ನರನಾಡಿಗಳಲ್ಲಿ ಟೀಕಾರಾಯರ ಗ್ರಂಥಗಳು ಇತ್ತು ಎಂಬುದಾಗಿ ನಾವು ಕೇಳ್ತೇವಲ್ಲ. ಹಾಗೆ ಶ್ರೀಮದ್ ಟೀಕಾಕೃತ್ಪಾದರ ಈ ಎಲ್ಲ ಟೀಕಾ ಗ್ರಂಥಗಳೇನಿವೆ ಅದು ಮನೋಗತವಾಗಬೇಕು ಎಂಬುದಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾದ ಪ್ರಾರ್ಥನೆ ಅಂತಂದರೆ, ಈ ಪ್ರಾರ್ಥನೆಯ ಪರಿಪೂರ್ಣವಾದ ಫಲವನ್ನು ನಮ್ಮ ಗುರು ಸಾರ್ವಭೌಮರಾಗಿರ್ತಕ್ಕಂಥ ರಾಯರಲ್ಲಿ ನಾವು ಕಾಣ್ತೇವೆ. ವ್ಯಾಸರಾಜರು ಟೀಕಾರಾಯರನ್ನು ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ. ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ ನಾರಾಯಣ ಎಂಬ ಏನು ನಿಧಿ ಇದೆ, ಆ ನಿಧಿಯನ್ನು ತಮ್ಮ ಟೀಕಾ ಗ್ರಂಥಗಳ ಮುಖಾಂತರ ನಮಗೆ ಒದಗಿಸಿಕೊಟ್ಟ ಟೀಕಾರಾಯರಿಗೆ ನಾನು ಶರಣು ಹೋಗ್ತೇನೆ, ಅನಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ವ್ಯಾಸರಾಜರು ಹೇಳ್ತಾರೆ. ಅದೇ ವ್ಯಾಸರಾಜರ ಇನ್ನೊಂದು ಅವತಾರವಾಗಿರ್ತಕ್ಕಂಥ ರಾಯರು, ಆ ರಾಯರ ಸ್ತೋತ್ರದೊಳಗೆ ಅಪ್ಪಣ್ಣಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ. ಹೇಗೆ ರಾಯರು ಜೀವನವನ್ನು ಮಾಡಿದರು, ಟೀಕಾ ಗ್ರಂಥಗಳನ್ನು ಕುರಿತು ರಾಯರ ಜೀವನ ಹೇಗಿತ್ತು ಅಂತ ಕೇಳಿದಾಗ ಹೇಳ್ತಾರೆ, ಅಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತ ಕಾನನದ ಅವಭೂತಂ. ಯತ್ಪಾದ ಪದ್ಮ, ಯಾವ ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ಟೀಕೆಯಲ್ಲಿ ಹೇಳಲ್ಪಟ್ಟಿರ್ತಕ್ಕಂತಹ ನಾರಾಯಣ ಎಂಬ ನಿಧಿಯ ಪಾದಪದ್ಮವನ್ನು, ಯತ್ಪಾದ ಪದ್ಮ ಪರಿಕೀರ್ತನ, ಆ ನಾರಾಯಣ ಎಂಬ ನಿಧಿಯನ್ನು ಸರ್ವೋತ್ತಮ, ಅನಂತ ಗುಣ ಪರಿಪೂರ್ಣ,
ಜಗಜ್ಜನ್ಮಾದಿಕರ್ತ ಇತ್ಯಾದಿಯಾಗಿ ಪ್ರತಿಪಾದನೆಯನ್ನು ಮಾಡುವ ಅನೇಕ ಟಿಪ್ಪಣಿಗಳನ್ನು ರಚನೆ ಮಾಡಿ ಪಾಠ ಪ್ರವಚನವನ್ನು ಮಾಡಿ ನಿರಂತರವಾಗಿ ನಾರಾಯಣನ ಧ್ಯಾನ ಚಿಂತನೆಯಲ್ಲಿ ಮುಳುಗಿಕೊಂಡದ್ದಕ್ಕಾಗಿ ರಾಯರಿಗೆ ಏನಾಗಿತ್ತು ಅಂತಂದರೆ ಜೀರ್ಣವಾಚ, ನಾಲಿಗೆ ಸವದು ಹೋಗಿತ್ತಂತೆ. ಆ ಮಟ್ಟದೊಳಗೆ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥವಿದೆ. ಆದ್ದರಿಂದಾಗಿ ಆ ಶ್ರೀಮನ್ಯಾಯಸುಧಾ, ತತ್ವಪ್ರಕಾಶಿಕ ಮೊದಲಾಗಿರ್ತಕ್ಕಂಥ ಏನೆಲ್ಲ ಟೀಕಾ ಗ್ರಂಥಗಳಿವೆ, ಸ್ವತಂತ್ರ ಗ್ರಂಥಗಳಿವೆ, ಆ ಎಲ್ಲ ಗ್ರಂಥಗಳು ಮನೋಗತವಾಗಬೇಕು. ಇಲ್ಲ ರಾಯರ ಜೀವನದಲ್ಲಿ ಆದಂತೆ ನಾಲಿಗೆ ಸವಿದು ಹೋಗಿ ಮನೋಗತವಾಗಬೇಕು. ಈ ರೀತಿಯಾಗಿ ಜೀವನವಾಗುವಂತೆ ಶ್ರೀಮದ್ ಟೀಕಾಕೃತ್ಪಾದರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ, ವ್ಯಾಸರಾಜರು, ರಾಯರು, ರಘುತ್ತಮರು ಮೊದಲಾದ ಮಹಾಮಹಾಜ್ಞಾನಿಗಳು ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳನ್ನು ಮನೋಗತವಾಗುವಂತೆ ತಾವು ಅವುಗಳ ಚಿಂತನೆ ಧ್ಯಾನವನ್ನು ಮಾಡಿದ್ದಾರೆ ಅಂತಂದರೆ ಶ್ರೀಮದ್ ಟೀಕಾಕೃತ್ಪಾದರು ಎಂಥ ಶಾಸ್ತ್ರವನ್ನು ರಚನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂತೆಯೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರಳ ಗ್ರಂಥಗಳೆಂಬ ವಿರಾಟ್ ದೇಶಕ್ಕೆ ಅಕಾಟ್ಯವಾದ ಟಿಪ್ಪಣಿಗಳನ್ನು ಮಾಡಿಕೊಡುವ ಟೀಕೆಯನ್ನು ರಚನೆ ಮಾಡಿಕೊಡುವ ಮುಖಾಂತರ ಆ ಮಧ್ವ ಸಿದ್ಧ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ನಮ್ಮ ಮಧ್ವ ಸಿದ್ಧಾಂತವೇನಿದೆ ಅದು ಅತ್ಯಂತ ಜಯಶಾಲಿಯಾಗಿರುತ್ತೆ. ಅನಾದಿ ಕಾಲದಿಂದ ಇನ್ನು ಅನಂತ ಕಾಲದವರೆಗೂ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಿ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವಂಥ ಗ್ರಂಥವಾಗಿದೆ. ಆದ್ದರಿಂದಾಗಿ ಅಂಥ ಗ್ರಂಥಗಳ ಅಧ್ಯಯನ, ಅಂಥ ಗ್ರಂಥಗಳ ಪಾಠ ಪ್ರವಚನವನ್ನು ಮಾಡುವ ನಿರಂತರವಾದ ಸೌಭಾಗ್ಯ, ನಿರಂತರವಾಗಿ ಪಾಠ ಪ್ರವಚನ ಮಾಡಿ 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 ಆ ಸಮಗ್ರ ಗ್ರಂಥಗಳು ಮನಸ್ಸಿನಲ್ಲಿ ಇರಬೇಕು, ಮನೋಗತವಾಗಬೇಕು. ಬೇಡ, ವಿಷ್ಣುತೀರ್ಥರು ಹೇಳಿದಂತೆ ಯದು ತಾಪಸ ಲಭ್ಯಮನಂತ ವೈಸ್ತದುತೋ ಪರತತ್ವಮಿಹೈಕ ಪದಾತ್. ಶ್ರೀಮದ್ ಟೀಕಾಕೃತ್ಪಾದರ ಒಂದೇ ಒಂದು ಪದ, ಒಂದೇ ವಾಕ್ಯ, ಆ ಒಂದೇ ವಾಕ್ಯ ನಮ್ಮ ಮನೋಗತವಾಗಿ ಆದರೂ ಸಾಕು. ಸಮಗ್ರವಾದ ಶ್ರೀಮನ್ಯಾಯಸುಧಾ, ಸಮಗ್ರವಾದ ತತ್ವಪ್ರಕಾಶಿಕ, ಇದು ಎಲ್ಲವೂ ನಮ್ಮ ಮನೋಗತ ಆಗದೇ ಇದ್ದರೂ ಚಿಂತೆ ಇಲ್ಲ. ಒಂದು ವಾಕ್ಯವಾದರೂ ನಮ್ಮ ಮನಸ್ಸಿನಲ್ಲಿ ಇಂಗಬೇಕು, ಮನೋಗತವಾಗಬೇಕು. ಆ ತರಹದ ಸೌಭಾಗ್ಯ ನಮಗೆ ಬರಬೇಕು. ಇವತ್ತಿನ ದಿನ ಎಂಥ ಅದ್ಭುತವಾದ ದಿನ ಅಂತಂದರೆ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಒಂದು ಪ್ರಚಂಡವಾದ ವ್ಯಕ್ತಿತ್ವದ ಪ್ರಭಾವದಿಂದ ಅನೇಕರು ಸಮಗ್ರವಾದ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ನಾಲಿಗೆಯಲ್ಲಿ ಇಟ್ಟುಕೊಂಡಿದ್ದಾರೆ, ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಇಂಥ ದಿನ ಬಂದಿದೆ ಅಂದ ಮೇಲೆ ಆ ನಾಲಿಗೆಯಲ್ಲೇ ಸ್ಥಿರವಾಗಿ ಇಟ್ಟುಕೊಳ್ಳುವಂತಹ ದಿನಗಳೂ ಬಂದೇ ಬರುತ್ತೆ. ಪರೀಕ್ಷೆಗಾಗಿ ಇಟ್ಟುಕೊಳ್ಳುವುದಲ್ಲ, ಇಡೀ ಜೀವನದಲ್ಲಿ ಇಟ್ಟುಕೊಳ್ಳುವ ದಿನಗಳೂ ಮುಂದೆ ಬರುತ್ತೆ. ಇನ್ನೂ ಮುಂದೆ ಹೋದಾಗ ಮನೋಗತವಾಗುವಂತಹ ದಿನಗಳು ಬಂದೇ ಬರುತ್ತೆ, ಅವಶ್ಯವಾಗಿ ಬರುತ್ತೆ. ಆದ್ದರಿಂದಾಗಿ ಮನೋಗತವಾಗಲಿ. ಸಾಟೀಕಾಂ ನಿಚಯಾತ್ಮಿಕಾಂ ಅಮಚಿರಾತ್ ಆಟೀಕತಾಂ ಮಾನಸೆ. ಅತ್ಯಂತ ಶೀಘ್ರದೊಳಗೆ ನನ್ನ ಮನಸ್ಸಿನಲ್ಲಿ ಶ್ರೀಮದ್ ಟೀಕಾಕೃತ್ಪಾದರ ಒಂದು ವಾಕ್ಯ ನಿರಂತರವಾಗಿ ಉಳಿಯಲಿ ಎಂಬುದಾಗಿ ಆ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುಂ ನಮಃ. ಶ್ರೀಕೃಷ್ಣ.